Yes, welcome to the series of programming language. ಇವತ್ತು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಫಂಕ್ಷನ್ಸ್ ಇನ್ ಸಿ ಲ್ಯಾಂಗ್ವೇಜ್. ಫಂಕ್ಷನ್ಸ್ ಫಂಕ್ಷನ್ಸ್ ಅಂತಂದ್ರೆ ಸೆಟ್ ಆಫ್ ಏನು ಪ್ರೋಗ್ರಾಮ್ಸ್ ಇರ್ತಾವಲ್ಲ ಅದನ್ನ ಫಂಕ್ಷನ್ ಅಲ್ಲಿ ಬರ್ತಾ ಹೋಗ್ತೀವಿ. ಈಗ ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಾಡ್ಯುಲಾರಿಟಿ, ರಿಯೂಸಬಿಲಿಟಿ, ಮತ್ತೆ ಏನು ನಾವು ಕೋಡ್ ಬರ್ದಿರ್ತೀವಲ್ಲ ಅದು ನೀಟ್ನೆಸ್ ಮೇಂಟೈನ್ ಮಾಡಕ್ಕೆ ಆ ತರ ಯೂಸ್ ಆಗ್ತಾ ಹೋಗ್ತೀವಿ ಫಂಕ್ಷನ್ಸ್. Purpose of using functions: code reusability. Functions allows you to write code once and use it multiple times, saving effort of providing redundancy. This makes your code cleaner and easier to maintain. ಅಂದ್ರೆ ನಾವೇನ್ ಫಂಕ್ಷನ್ ಬರ್ದಿರ್ತೀವಲ್ಲ ಆ ಫಂಕ್ಷನ್ ನ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಒಂದ್ಸರ್ತಿ ಬರ್ದು ಮತ್ತೆ ಇದು ತಿರ್ಗಾ ರಿಪೀಟೆಡ್ ಆಗಿ ಮತ್ತೆ ಫಂಕ್ಷನ್ಸ್ ಬರಿಬೇಕಂದ್ರೆ ಟೈಮ್ ಕನ್ಸ್ಯೂಮ್ಷನ್ ಆಗೋದಿಲ್ಲ. ಅವಾಗ ಈಗ ಫಂಕ್ಷನ್ ಯೂಸ್ ಮಾಡಿದ್ರೆ ನಾವು ಎಷ್ಟು ಟೈಮ್ ಬೇಕಾದ್ರೂ ರಿಪೀಟೆಡ್ ಆಗಿ ಯೂಸ್ ಮಾಡಿದಾಗ ನಮ್ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಮತ್ತೆ ಮಾಡ್ಯುಲರೈಸೇಷನ್: ಬ್ರೇಕ್ ಡೌನ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ಇಂಟು ಸ್ಮಾಲರ್ ಮ್ಯಾನೇಜಬಲ್ ಯೂನಿಟ್ಸ್, ಮೇಕಿಂಗ್ ದೆಮ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್, ಡಿಬಗ್ ಅಂಡ್ ಮಾಡಿಫೈ. ಏನ್ ನಾವು ಪ್ರೋಗ್ರಾಮ್ಸ್ ಬರ್ದಿರ್ತೀವಲ್ಲ ಅವನ್ನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂತ ಹೋಗ್ಬೋದು ಫಂಕ್ಷನ್ಸ್ ಮೂಲಕ. ಸ್ಮಾಲ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿದಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮೇಂಟೆನೆನ್ಸ್ಗೂ ಚೆನ್ನಾಗಿರುತ್ತೆ. ಮತ್ತೆ ಡಿಬಗ್ ಮಾಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಗೆ ಏನೇನ್ ಫಂಕ್ಷನ್ಸ್ ಆಗ್ತಿದೆ ಅಥವಾ ಏನೇನ್ ವರ್ಕ್ ಆಗ್ತಿದೆ ಈ ಕೋಡಲ್ಲಿ ಅಂತ ಗೊತ್ತಾಗುತ್ತೆ. ಮತ್ತೆ ಅಬ್ಸ್ಟ್ರಾಕ್ಷನ್: ಹೈಡ್ ದ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಆಫ್ ಎ ಟಾಸ್ಕ್, ಫೋಕಸಿಂಗ್ ಆನ್ ವಾಟ್ ಇಟ್ ಡಸ್ ರಾದರ್ ದೆನ್ ಹೌ ಇಟ್ ಡಸ್ ಇಟ್, ಇಂಪ್ರೂವಿಂಗ್ ಕೋಡ್ ರೀಡಬಿಲಿಟಿ ಅಂಡ್ ರಿಡ್ಯೂಸಿಂಗ್ ಕಾಂಪ್ಲೆಕ್ಸಿಟಿ. ಅಂದ್ರೆ ನಾವೇನ್ ಟಾಸ್ಕ್ ಬರ್ದಿದೀವಿ ಅನ್ನೋದು ಹೈಡ್ ಮಾಡ್ಬೋದು ಫಂಕ್ಷನ್ಸ್ ಬರ್ದಾಗ. ಅಲ್ಲಿ ನಾವೇನ್ ಮೈನ್ ಏನು ಕಾಲ್ ಮಾಡಿರ್ತೀವಿ ಫಂಕ್ಷನ್ ನ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ, ಬಟ್ ಒಳಗೆ ಏನ್ ಫಂಕ್ಷನ್ ಬರ್ದಿದೀವಿ ಅಂತ ಗೊತ್ತಾಗಲ್ಲ. ಆತರ ಹೈಡ್ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಅದು ಅನಾಟಮಿ ಆಫ್ ಫಂಕ್ಷನ್ ಅಂತ ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಇದು ಎಲ್ಲಾದ್ರೂ ಕಾಮನ್ ಇರುತ್ತೆ. ನೆಕ್ಸ್ಟ್ ಡಿಕ್ಲೇರಿಂಗ್ ಎ ಫಂಕ್ಷನ್: ಫಂಕ್ಷನ್ ಸಿಗ್ನೇಚರ್, the name of the function and its parameter, defining its input and output types. ಅಂದ್ರೆ ನಾವು ಫಸ್ಟ್ ಏನು ಫಂಕ್ಷನ್ ಡಿಕ್ಲೇರ್ ಮಾಡ್ಬೇಕಂದ್ರೆ ರಿಟರ್ನ್ ಟೈಪ್, ಅದಾದ್ಮೇಲೆ ಏನು ನಾವು ಫಂಕ್ಷನ್ ನೇಮ್ ಬರ್ದಿರ್ತೀವಲ್ಲ ಫಂಕ್ಷನ್ ನೇಮ್ ಇರುತ್ತೆ, ಅದಾದ್ಮೇಲೆ ಆರ್ಗ್ಯುಮೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್ ಇರ್ತವೆ. ಮತ್ತೆ ಫಂಕ್ಷನ್ ಬಾಡಿ ಏನು ಡಿಕ್ಲೇರ್ ಮಾಡಿರ್ತೀವಿ ನಾವು, the code that performs the desired operations using the parameters. So process data and potentially generating a result. ಅಂದ್ರೆ ನಾವೇನ್ ಫಂಕ್ಷನ್ ಬಾಡಿ ಒಳಗೆ ನಾವು ಏನ್ ಆಪರೇಷನ್ ಆಗ್ಬೇಕು ಅಂತ ಬರಿತಾವ್. ಕಾಲಿಂಗ್ ಎ ಫಂಕ್ಷನ್, ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಮತ್ತೆ ರಿಸೀವಿಂಗ್ ರಿಟರ್ನ್ ವ್ಯಾಲ್ಯೂಸ್. ಇದು ಏನಂತಂದ್ರೆ ವ್ಯಾಲ್ಯೂಸ್ ಪಾಸ್ಡ್ ಟು ದ ಫಂಕ್ಷನ್ ವೆನ್ ಇಟ್ಸ್ ಕಾಲ್ಡ್ ಕರಸ್ಪಾಂಡಿಂಗ್ ಟು ದ ಪ್ಯಾರಾಮೀಟರ್ಸ್, ಡಿಫೈನಿಂಗ್ ಇನ್ ದ ಫಂಕ್ಷನ್ ಸಿಗ್ನೇಚರ್. ಪಾಸಿಂಗ್ ಆರ್ಗ್ಯುಮೆಂಟ್ಸ್ ಅಂದ್ರೆ ನಾವು ಏನು ಆರ್ಗ್ಯುಮೆಂಟ್ಸ್ ಮೂಲಕ ಪಾಸ್ ಮಾಡಿದ್ರೆ ಅಲ್ಲಿ ನಾವು ರೀಡ್ ಮಾಡೋಕೆ ಅಥವಾ ಎಕ್ಸ್ಟ್ರಾ ಏನು ಏನಂತ ಹೇಳ್ತಾರೆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ರಿಸೀವಿಂಗ್ ರಿಟರ್ನ್ ವ್ಯಾಲ್ಯೂಸ್ ಅಂತಂದ್ರೆ ದ ರಿಸಲ್ಟ್ ಆಫ್ ಫಂಕ್ಷನ್ ಪ್ರೊಸೆಸಿಂಗ್ ರಿಟರ್ನ್ ಟು ದ ಕಾಲಿಂಗ್ ಕೋಡ್ ಫಾರ್ ಫರ್ದರ್ ಯೂಸ್ ಆರ್ ಡಿಸ್ಪ್ಲೇ. ಅಂದ್ರೆ ನಾವೇನು ಫಂಕ್ಷನ್ ಅಥವಾ ಇದು ಆರ್ಗ್ಯುಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಆಕ್ಷನ್ ಮಾಡಿರ್ತೀವಿ ಅದನ್ನ ರಿಟರ್ನ್ ವ್ಯಾಲ್ಯೂ ಅಲ್ಲಿ ಲೈಕ್ ಸಮ್, ಈಗ ಇಂಟ್ ಎ ಪ್ಲಸ್ ಇಂಟ್ ಬಿ ಅಂತ ಮಾಡಿರ್ತೀವಿ, ಅದನ್ನ ರಿಟರ್ನ್ ಹಾಕಿ ಎ ಪ್ಲಸ್ ಬಿ ಅಂತ ಒಂದು ಹಾಕಿರ್ತೀವಿ. ಈ ತರ ರಿಟರ್ನ್ ವ್ಯಾಲ್ಯೂಸ್ ಕೊಡ್ಬೋದು. ಎಸ್, ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಫಂಕ್ಷನ್ಸ್. ಇಲ್ಲಿ ಇದನ್ನ ರಿಟರ್ನ್ ಟೈಪ್ ಮೆನ್ಷನ್ ಮಾಡಿದೀವಿ, ಇಂಟಿಜರ್ ರಿಟರ್ನ್ ಟೈಪ್ ಅಂತ ಒಂದು, ಮತ್ತೆ ಇದು ವೇರಿಯಬಲ್ ನೇಮ್ ಫಾರ್ ಫಂಕ್ಷನ್ಸ್ ನ ಫಂಕ್ಷನ್ ನೇಮು, ಮತ್ತೆ ಇವು ಪ್ಯಾರಾಮೀಟರ್ಸ್ ಆರ್ಗ್ಯುಮೆಂಟ್ಸ್. ಈಗ ಇಂಟಿಜರ್ ಎ ಇಂಟ್ ಬಿ ಅಂತ ಒಂದು 2 ವೇರಿಯಬಲ್ ತಗೊಂಡು ಇದನ್ನು ಇಲ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ. ಇದು ಮೈನ್ ಫಂಕ್ಷನ್ ಬಂದ್ರೆ ಇದು ವೇರಿಯಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂಡು ಮತ್ತೆ 2 ನಂಬರ್ನ ರೀಡ್ ಮಾಡ್ಕೊಂಡು ಇಲ್ಲಿ ಇದು ಫಂಕ್ಷನ್ ನ ಕಾಲ್ ಮಾಡಿದೀವಿ ನೋಡಿ, ಇಲ್ಲಿ ಆಡ್ ಇದೆ, ಫಂಕ್ಷನ್ ನ ಕಾಲ್ ಮಾಡಿದೀವಿ. ಫಂಕ್ಷನ್ ನ ಇಲ್ಲಿ ಕಾಲ್ ಮಾಡ್ಕೊಂಡು ಇಲ್ಲಿ ನೋಡಿ ಫಂಕ್ಷನ್ ನ ಡಿಕ್ಲೇರ್ ಮಾಡಿದೀವಿ. ಅಂದ್ರೆ ಫಂಕ್ಷನ್ ಡೆಫಿನಿಷನ್ ಅಂದ್ರೆ ಇದು ಸಬ್ ಫಂಕ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಇಂಟ್ ಎ ಬಿ ಮತ್ತೆ ತಗೊಂಡಿದೆ. ರಿಟರ್ನ್ ಅಂದ್ರೆ ಏನ್ ಮಾಡೋದು, ಎ ಪ್ಲಸ್ ಬಿ ಮಾಡುವಂಥದ್ದು, ರಿಟರ್ನ್ ಎ ಪ್ಲಸ್ ಬಿ ಮಾಡೋದು.
ಇಲ್ಲಿ ಎರಡು ವ್ಯಾಲ್ಯೂಸ್ ತಗೊಂಡಿರ್ತೀವಲ್ವಾ, ಅವನ್ನ ಇದು ಎ ಇದು ಬಿ ಅಂತ ಮೆನ್ಷನ್ ಮಾಡಿರ್ತೀವಿ. ಅವಾಗ ಎ ಪ್ಲಸ್ ಬಿ ಮಾಡಿ ಇದು ನಮಗೆ ಆನ್ಸರ್ ಕೊಡುವಂತ ರನ್ ಮಾಡೋಣ. ಎಂಟರ್ ಟು ನಂಬರ್ಸ್ ಲೈಕ್ 24 50 ಅಂತ ಕೊಡೋಣ. 74 ಸಮ್ ನೋಡಿದ್ರಲ್ಲ, ಈ ತರ ಫಂಕ್ಷನ್ ವರ್ಕ್ ಆಗ್ತಾ ಹೋಗುತ್ತೆ. ಪ್ಯಾರಾಮೀಟರ್ಸ್ ಅಂಡ್ ಆರ್ಗ್ಯುಮೆಂಟ್ಸ್. Parameters, variables defined in the function signature, representing the input the function exports. ಅಂದ್ರೆ ಪ್ಯಾರಾಮೀಟರ್ಸ್ ಅಂದ್ರೆ ಇದು ಫಂಕ್ಷನ್ ಸಿಗ್ನೇಚರ್ ರೆಪ್ರೆಸೆಂಟ್ ಮಾಡ್ತದೆ, ಇನ್ಪುಟ್ ದ ಫಂಕ್ಷನ್ ಎಕ್ಸ್ಪೆಕ್ಟ್ಸ್. ಆರ್ಗ್ಯುಮೆಂಟ್ಸ್, ವ್ಯಾಲ್ಯೂಸ್ ಪಾಸ್ಡ್ ಟು ದ ಫಂಕ್ಷನ್ ವೆನ್ ಇಟ್ಸ್ ಕಾಲ್ಡ್ ಕರಸ್ಪಾಂಡಿಂಗ್ ಟು ದ ಪ್ಯಾರಾಮೀಟರ್ಸ್. ನಾವು ಕರಸ್ಪಾಂಡಿಂಗ್ ಪ್ಯಾರಾಮೀಟರ್ಸ್ ಇದ್ದಾಗ ಅವನ್ನ ಆರ್ಗ್ಯುಮೆಂಟ್ಸ್ ಅಂತಂದು ಹೇಳ್ಕೊಬರ್ತೀವಿ. ಬೆನಿಫಿಟ್ಸ್ ಆಫ್ ಯೂಸಿಂಗ್ ಎ ಫಂಕ್ಷನ್, ಮೇಂಟೈನಬಿಲಿಟಿ ಮತ್ತೆ ರೀಯೂಸಬಿಲಿಟಿ, ರೀಡಬಿಲಿಟಿ, ಇವೆಲ್ಲವೂ ಮೇಂಟೆನೆನ್ಸ್ ಬಗ್ಗೆ ಚೆನ್ನಾಗಾಗ್ತಾ ಹೋಗ್ತದೆ. ಲೈಕ್ ಈಸಿಯಾಗಿ ನೋಡೋದು, ಈಸಿಯಾಗಿ ಅದನ್ನ ಅಪ್ಡೇಟ್ ಮಾಡೋದು, ಈಸಿಯಾಗಿ ರೀಯೂಸ್ ಮಾಡೋದು, ಮತ್ತೆ ಈಸಿಯಾಗಿ ರೀಡ್ ಮಾಡ್ತಾ ಹೋಗ್ಬೋದು. ಈ ತರ ಯೂಸ್ ಆಗ್ತಾ ಹೋಗ್ತೀವಿ. ಎಸ್, ದಿಸ್ ಇಸ್ ದ ಟಾಪಿಕ್ ಅಬೌಟ್ ದ ಫಂಕ್ಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.